ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಸ್ಟಾರ್ಟ್ ಮಾಡೋಣ. ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊದಲನೇದಾಗಿ ಮೇಷರಾಶಿಯಿಂದ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ನೀವೇನು ಅನ್ಕೋತೀರಾ, ಏನು ಕೆಲಸ ಮಾಡ್ತೀರಾ ಅದರಲ್ಲಿ ಅಧಿಕ ಲಾಭಗೊಂಡು ನಿಮ್ಮ ಮನಸ್ಸಿಗಂತೂ ತುಂಬ ಸಂತೋಷ ಆಗುತ್ತೆ. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಅದರಲ್ಲಿ ಉತ್ತಮ ಲಾಭಗಳನ್ನು ಗಳಿಸ್ತೀರಾ ಮತ್ತು ಅದರಿಂದ ಅಭಿವೃದ್ಧಿ ಕೂಡ ಹೊಂದುತ್ತೀರಾ. ಮತ್ತು ಏನಾದರೂ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಅಲ್ಲಿ ನೀವು ಮಾಡುವ ಕೆಲಸಕ್ಕೆ ನಿಮಗೆ ಗೌರವ ಮನ್ನಣೆ ಸಿಗುವಂಥದ್ದಾಗುತ್ತೆ. ಮತ್ತು ಏನಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೀವು ಮಾಡುವ ಕೆಲಸಕ್ಕೆ ಅದು ಕೂಡ ಸಿಕ್ಕಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಮತ್ತು ಆಸ್ತಿ, ಮನೆ, ಭೂಮಿ, ವಾಹನ ಯಾವುದರಲ್ಲಿ ಇದರಲ್ಲಿ ಏನಾದರೂ ತಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಈ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿದ್ದೇ ಆಗಿದ್ದಲ್ಲಿ ಅದು ಸಹ ಆಗುವಂಥದ್ದಾಗುತ್ತೆ. ನೀವೇನಾದರೂ ಕೃಷಿ ಭೂಮಿ ತಗೋಬೇಕು ಅಂದ್ಕೊಂಡಿದ್ರು ಸಹ ಅದು ಕೂಡ ಆಗುತ್ತೆ. ಯಾವುದಾದ್ರೂ ವಾಹನದಲ್ಲಿ ಇದೇ ಕಲ್ಲರು ಇದೇ ಬ್ರ್ಯಾಂಡು ತಗೋಬೇಕು ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಅದು ಸಿಕ್ಕೇ ಸಿಗುತ್ತೆ. ಮತ್ತು ಉದ್ಯೋಗ ಮಾಡೋರಿಗೂ ಸಹ ತುಂಬ ಚೆನ್ನಾಗಿದೆ. ಅಂದರೆ ಬೇರೆಯವರ ಕೆಳಗಡೆ ಕೆಲಸ ಮಾಡ್ತಿರಲ್ಲ ಅವ್ರಿಗೂ ಸಹ ಈ ತಿಂಗಳು ತುಂಬಾ ಚೆನ್ನಾಗಿದೆ. ನೀವೇನಾದರೂ ಆ ಕೆಲಸ ಚೇಂಜ್ ಮಾಡಿ ಬೇರೆ ಕೆಲಸ ಹುಡುಕೋದು ಆಗಲಿ ಅಥವಾ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಬೇರೆ ಕೆಲಸ ಹುಡುಕ್ತಾ ಇದ್ದರೆ ಅದು ಸಹ ಚೆನ್ನಾಗಿರೋದೇ ಸಿಗುತ್ತೆ ನೀವು ಪ್ರಯತ್ನ ಪಟ್ಟರೆ. ಮತ್ತು ಪ್ರಮೋಷನ್ನು ಸಹ ಸಿಗುತ್ತೆ. ಇರೋ ಕೆಲಸದಲ್ಲೇ ನನಗೆ ಪ್ರಮೋಷನ್ ಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊತ ಬಂದಿದ್ರೆ ನಿಮ್ಮ ಬಾಸಿಗೆ ಸ್ಯಾಟಿಸ್ಫೈ ಆಗಿದ್ದರೆ ನಿಜವಾಗ್ಲೂ ಈ ತಿಂಗಳು ನಿಮಗೆ ಪ್ರಮೋಷನ್ ಸಿಗುತ್ತೆ. ಅಥವಾ ಸ್ಯಾಲ್ರಿನಲ್ಲೂ ಸಹ ಹೈಕ್ ಆಗುವಂಥದ್ದು ಇರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಸ್ಯಾಲ್ರಿನೂ ಸಹ ಹೈಕ್ ಆಗಿ ತುಂಬ ಕೆಲಸಗಳನ್ನು ಸಂತೋಷದಿಂದ ಮಾಡುವಂಥದ್ದಾಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲೂ ಸಹ ಅಧಿಕ ಲಾಭಗಳನ್ನ ಗಳಿಸ್ತೀರಾ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಅಧಿಕ ಲಾಭಗೊಂಡು ನೀವು ಸಹ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಾ ಇದ್ದರೆ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದರೆ ಅವರು ಸಹ ಉತ್ತಮ ಅಂಕಗಳನ್ನು ಗಳಿಸ್ತೀರಾ. ಅವರಿಗೆ ತುಂಬ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಬಂಧು ಮಿತ್ರರ ಆಗಮನ ಆಗುತ್ತೆ ಮತ್ತು ಸಂತೋಷದ ವಾತಾವರಣ ಕ್ರಿಯೇಟ್ ಆಗಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಏನಾದರೂ ಶನಿ ದೇವರಿಗೆ ಪರಿಹಾರ ಮಾಡಬೇಕು. ಯಾಕೆ ಅಂದರೆ ನಿಮಗೆ 7.5 ನಡೀತಾ ಇದೆ. 50% ಶುಭ ಇದ್ದಂದರೆ 50% ಅಶುಭ ಇರುತ್ತೆ. ಹಾಗಾಗಿ ಕೆಲವು ಕೆಲಸಗಳಲ್ಲಿ ನೀವು ಸ್ವಲ್ಪ ಸ್ಲೋ ಆಗ್ತೀರಾ, ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ ಮತ್ತು ಖರ್ಚು ಹೆಚ್ಚಾಗುತ್ತೆ. ಸೊ ಆದ್ದರಿಂದ ಶನಿ ದೇವರಿಗೆ ನೀವು ಪರಿಹಾರನ ಮಾಡಿಕೊಳ್ಳೇಬೇಕು. ಏನು ಪರಿಹಾರ ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಏನು ಖರ್ಚು ಮಾಡುವಂತಹ ನಾನು ಪರಿಹಾರಗಳನ್ನು ಹೇಳಲ್ಲ, ಸುಲಭವಾದಂಥ ಪರಿಹಾರ ಹೇಳ್ತೀನಿ. ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕೆಲಸಕ್ಕೂ ಒಳ್ಳೆಯದಾಗುತ್ತೆ. ಅಥವಾ ಹೆಚ್ಚು ಇನ್ನು ದುಡ್ಡು ಹಾಕಿ ನೀವು ಹಾಕಿ ಕೈ ಸುಟ್ಕೊಂಡು ಆ ಥರದ್ದೆಲ್ಲ ಮಾಡುವಂಥದ್ದು ನಾನು ಏನು ಹೇಳೋದಿಲ್ಲ. ತುಂಬ ಸುಲಭ ಪರಿಹಾರನ ಹೇಳ್ತೀನಿ. ಮಾತಿನಿಂದ ತುಂಬ ಅನುಕೂಲ ಆಗುತ್ತೆ. ನೀವೇನೇ ಮಾತಾಡಿದ್ರು ಅದರಿಂದ ಜನ ಅಟ್ರಾಕ್ಟ್ ಆಗಿ ನಿಮಗೆ ಗೌರವ ಸಿಗುವಂಥದ್ದಾಗುತ್ತೆ. ಈಗ ಏನಾದರೂ ವ್ಯವಹಾರನ ಕುದುರಿಸೋಕೆ ಹೋಗಿರ್ತೀರ, ಅದರಲ್ಲಿ ನಿಮಗೆ ಲಾಭದಾಯಕವಾಗಿ ಆ ವ್ಯಾಪಾರ ಸಕ್ಸಸ್ ಆಗುತ್ತೆ. ಅಥವಾ ಮನೆ ಭೂಮಿ ಖರೀದಿ ಮಾಡೋಕ್ಕೆ ಹೋದಾಗಲೂ ಸಹ ನಿಮಗೆ ಲಾಭದಾಯಕವಾಗಿ ಆಗುವಂಥದ್ದಾಗುತ್ತೆ. ಆ ಥರದಿಂದ ನಿಮ್ಮ ಮಾತಿನಿಂದ ನಿಮಗೆ ಅನುಕೂಲ ಆಗುತ್ತೆ. ಅಥವಾ ಪ್ರಮೋಷನ್ ಕೇಳಕ್ಕೆ ಹೋದಾಗ ಪ್ರಮೋಷನ್ ಆಗುವಂಥದ್ದು, ಅಥವಾ ನನಗೆ ಸ್ಯಾಲ್ರಿ ಹೈಕ್ ಬೇಕು ಈ ತಿಂಗಳಲ್ಲಿ ಅಂತ ಕೇಳಕ್ಕೆ ಹೋದಾಗ ಅದು ಆಗುವಂಥದ್ದು. ಆ ಥರದ್ದೆಲ್ಲ ನಿಮ್ಮ ಮಾತಿನಿಂದ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಕುಟುಂಬದಲ್ಲೂ ಸಹ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ವಾತಾವರಣನ ಕಳಿತೀರಾ. ಮತ್ತು ಸಂಗಾತಿಯ ಜೊತೆ ಏನಾದರೂ ಕಿರಿಕಿರಿ ಹುಸಿ ಮುನಿಸು ಏನಾದರೂ ಇದ್ದರೆ ಅದು ಸಹ ಕಡಿಮೆಯಾಗಿ ಇಬ್ಬರು ಅನ್ಯೂನ್ಯತೆಯಿಂದ ಸಂಸಾರನ ನಡೆಸ್ತೀರ. ಮತ್ತು ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ಪೂಜೆ ಮಾಡಿಸ್ಬೇಕಿತ್ತು, ಹೋಮ ಮಾಡಿಸ್ಬೇಕಿತ್ತು, ಆ ಥರ ಅನ್ನದಾನ ಮಾಡಿಸ್ಬೇಕಿತ್ತು ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಈ ತಿಂಗಳಲ್ಲಿ ದಯವಿಟ್ಟು ಪ್ರಯತ್ನ ಮಾಡಿ, ಅದು ಕೂಡ ನೆರವೇರುತ್ತೆ. ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರು ಸಹ ಹೋಗಿ ಬನ್ನಿ, ಈ ತಿಂಗಳಲ್ಲಿ ಅದು ಕೂಡ ಆಗುತ್ತೆ. ಏನಾದರೂ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು, ಸ್ಟಡೀಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೋತಾ ಇದ್ದರೆ ಈ ತಿಂಗಳಲ್ಲಿ ನಿಮ್ಮ 100% ಪ್ರಯತ್ನಕ್ಕೂ ಮಾಡಿ, ಆದರೆ ಅದು ಸಹ ಸಕ್ಸೀಡ್ ಆಗುವಂಥದ್ದು ಇರುತ್ತೆ. ಮನೆ ದೇವರಿಗೆ ಭೇಟಿ ನೀಡಿ ಮತ್ತು ಒಳ್ಳೆಯದಾಗುತ್ತೆ. ಪರಿಹಾರವಾಗಿ ಏನು ಮಾಡಬೇಕು ಅಂದರೆ ಶನಿವಾರ ಎಳ್ಳೆಣ್ಣೆನ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟರೆ ಅಥವಾ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಕೊಟ್ಟರು ಸಹ ಒಳ್ಳೆಯದಾಗುತ್ತೆ. ಶನಿ ದೇವರಿಂದ ನಿಮಗೆ ಸ್ವಲ್ಪ ಮುಕ್ತಿನ ಕಾಣ್ತೀರಾ. ಅವನ ಕರ್ಮನ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ಬಟ್ ಕೆಲಸಗಳು ಸ್ಲೋ ಆಗೋದು ಆ ಥರದ್ದೆಲ್ಲ ಇರುತ್ತಲ್ಲ, ಅದು ತಕ್ಕ ಮಟ್ಟಿಗೆ ಕಡಿಮೆ ಆಗುವಂಥದ್ದಾಗುತ್ತೆ.